ಇನ್ನು ಕೋರ್ಟ್ನಲ್ಲಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ಅಪರಾಧಿ ವಿನಯ್ ಕುಲಕರ್ಣಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬರ್ತಾ ಇದ್ದ ಹಾಗೆ ಮಕ್ಕಳನ್ನ ನೋಡಿ ವಿನಯ್ ಕುಲಕರ್ಣಿ ಕಣ್ಣೀರಿಟ್ಟಿದ್ದಾರೆ. ಕೋರ್ಟ್ ಹೊರಗೆ ವಿನಯ್ ಕುಲಕರ್ಣಿಯವರ ಮಕ್ಕಳು ನಿಂತಿದ್ರು. ಕೇಸ್ಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೆ ವಿನಯ್ ಕುಲಕರ್ಣಿ ಅವರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ ಹೊರಗಿದ್ದಂತಹ ತಮ್ಮ ಮಕ್ಕಳನ್ನ ನೋಡ್ತಾ ಇದ್ದ ಹಾಗೆ ಕಣ್ಣೀರು ಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಕೋರ್ಟ್ನಲ್ಲಿ ಏನೆಲ್ಲ ಆಯಿತು, ಜೊತೆಗೆ ಪ್ರಮುಖವಾಗಿ ಅಪರಾಧಿ ಅನ್ನುವಂಥ ತೀರ್ಪು ಹೊರಬಂದಾಗಿದೆ. ಯಾವೆಲ್ಲ ಆಧಾರದ ಮೇಲೆ ಯಾವುದನ್ನ ಮಾನದಂಡವಾಗಿಟ್ಕೊಂಡು ಅಪರಾಧಿ ಅನ್ನುವಂತಹ ತೀರ್ಪನ್ನ ಕೋರ್ಟ್ ಕೊಟ್ಟಿದೆ, ಅದರ ವಿಶ್ಲೇಷಣೆ ಜೊತೆಗೆ ತೀರ್ಪು ಪ್ರಕಟ ಆದಂತಹ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನೋದರ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಚಂದ್ರಶೇಖರ್. ಖಂಡಿತವಾಗಿ ವಿದ್ಯಾಶ್ರೀ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 1 ದಶಕದ ಕಾಲ ಈ ಒಂದು ಪ್ರಕರಣ ನಡೆದಿದೆ ಅಂತಂದ್ರೆ ತಪ್ಪಾಗಲ್ಲ. 6 ವರ್ಷಗಳ ಕಾಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಕೂಡ ನಡೆದಿರುವಂತಹದ್ದು. 2016 ಜೂನ್ 16ರಂದು ಈ ಒಂದು ಘಟನೆ ಅಂದ್ರೆ ಏನು ಯೋಗೇಶ್ ಗೌಡ ಬಿಜೆಪಿ ಮುಖಂಡ ಈತನ ಕೊಲೆ ಆಗತ್ತೆ. ಕೊಲೆ ಆದ ನಂತರ ಏನು ರಾಜ್ಯ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ತಯಾರು ಮಾಡ್ತಾರೆ. ಆ ಒಂದು ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಿ ಹಾಕ್ಲಿಕ್ಕೂ ಕೂಡ ಮುಂದಾಗಿರ್ತಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ವಿನಯ್ ಕುಲಕರ್ಣಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಉಲ್ಲೇಖ ಇರಲ್ಲ. ಆಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ಗೌಡ ಅವರ ತಾಯಿ ಜೊತೆಗೆ ಆತನ ಸಹೋದರ ಒಂದು ಕೋರ್ಟ್ ಮೆಟ್ಟಿಲನ್ನ ಹೇರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಸಂಚಿದೆ. ಜೊತೆಗೆ ಸಚಿವರಾಗಿದ್ದಂತ ಆಗಿನ ಕಾಲಕ್ಕೆ ಸಚಿವರಾಗಿದ್ದಂತ ವಿನಯ್ ಕುಲಕರ್ಣಿ ಅವರ ನೇರ ಒಂದು ಇನ್ವಾಲ್ವ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನ್ಯಾಯಾಲಯದಲ್ಲಿ ಒಂದು ಫೈಟ್ ಅನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2019ರಲ್ಲಿ ಸಿಬಿಐಗೆ ಏನು ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ವಹಿಸುತ್ತೆ. ಅಲ್ಲಿಂದ ಏನು 2020ರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅವರು ಈ ಅಪರಾಧಿಗಳು ಅಂದ್ರೆ ಸುಪಾರಿ ಕೊಟ್ಟಂತ ಆರೋಪಕ್ಕೆ ಸಂಬಂಧಪಟ್ಟಂತೆ 20 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಜೊತೆಗೆ ಆ ಆರೋಪಿಗಳು ಯಾರು ಬಂದಿದ್ದಾರೆ ಅಂದ್ರೆ ಅಪರಾಧಿಗಳು ಯಾರಿದ್ದಾರೆ, ಆ ಅಪರಾಧಿಗಳು ಬಂದು ಅಲ್ಲಿ ರೂಮ್ ನಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಖುದ್ದು ಸಚಿವ ವಿನಯ್ ಆಗಿನ ಮಾಜಿ ಸಚಿವರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಮಾಡಿದ್ರು ಅನ್ನುವಂತಹ ಆರೋಪ ಆಗ ಕೇಳಿ ಬಂದಿತ್ತು. ಆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ರೂಮ್ ಬುಕ್ ಮಾಡಿದ್ದಂತಹ ದಾಖಲಾತಿ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷಿಗಳನ್ನು ಕೂಡ ಸಿಬಿಐ ಅಧಿಕಾರಿಗಳು ಕಲೆ ಹಾಕಿದ್ರು. ಅದು ಕೂಡ ಪ್ರಮುಖವಾಗಿ ಇಲ್ಲೆಲ್ಲ ಒಂದ್ ಕಡೆ ಉಲ್ಲೇಖ ಆಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಟ್ರಯಲ್ ಕೂಡ ನಡೆಯುವಂತ ಸಂದರ್ಭದಲ್ಲಿ ಅದನ್ನ ಹಾಜರು ಕೂಡ ಸಿಬಿಐ ಅಧಿಕಾರಿಗಳು ಪಡಿಸಿದ್ರು. ಅದೆಲ್ಲವೂ ಕೂಡ ಈಗಾಗಲೇ ಕೌಂಟ್ ಆಗಿರುವಂತಹದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಶಿಕ್ಷೆ ಪ್ರಮಾಣ ನಾಳೆ ಏನು ಪ್ರಕಟ ಆಗಲಿದೆ. ಸದ್ಯಕ್ಕೆ ಈಗ ಇವರ ಮೇಲೆ ಒಳಸಂಚು ಜೊತೆಗೆ ಕೊಲೆ ಆರೋಪ ಎರಡೂ ಕೂಡ ಏನು ಚಾರ್ಜ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಏನು ಕಾನೂನು ತಜ್ಞರು ಹೇಳ್ತಾ ಇರುವಂತಹದ್ದು. ಆದ್ರೆ ಈ ಒಂದು ಈಗಾಗಲೇ ಏನು ಈ ಒಂದು ಎಲ್ಲಾ ಪ್ರಕರಣವನ್ನ ಈಗಾಗಲೇ ತೀರ್ಪು ಪ್ರಕಟಣೆ ಮಾಡಿದ ನಂತರ ಏನು ಆ ಆರ್ಡರ್ ಕಾಪಿ ಇರುತ್ತೆ, ಆ ಆರ್ಡರ್ ಕಾಪಿಯನ್ನ ಎಲ್ಲಾ ಅಪರಾಧಿಗಳಿದ್ದಾರೆ ಎಲ್ಲಾ ಅಪರಾಧಿಗಳಿಗೂ ಕೂಡ ಈ ಒಂದು ಕಾಪಿಯನ್ನ ಕೊಡಲಾಗುತ್ತೆ. ಈ ಕಾಪಿ ಕೊಟ್ಟ ತಕ್ಷಣ ಅವರನ್ನ ಸಿಬಿಐ ಅಧಿಕಾರಿಗಳು ಇಮಿಡಿಯೇಟ್ ವಶಕ್ಕೆ ಪಡೆದು ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಅಲ್ಲಿ ಅವರಿಗೆ ಅಂದ್ರೆ ನಾರ್ಮಲ್ ಅಪರಾಧಿ ಅಂತ ಬಂದಾಗ ಆ ಒಂದು ಕೇಸ್ನಲ್ಲಿ ಇರುವಂತಹ ಕೈದಿಗಳಿಗೆ ಎಲ್ಲರಿಗೂ ಕೂಡ ಏನು ಆ ಸಮವಸ್ತ್ರನ ನೀಡಲಾಗುತ್ತೆ. ಅವರಿಗೆ ಒಂದು ನಂಬರ್ ಅನ್ನು ಕೂಡ ಕೊಡಲಾಗುತ್ತೆ, ಕೈದಿ ನಂಬರ್. ಅದಾದ ನಂತರ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿದಂತೆ ಅವರು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಈಗ ಸದ್ಯಕ್ಕೆ ಈ ಒಂದು ಪ್ರೊಸೀಜರ್ ಈಗಾಗಲೇ ಕೋರ್ಟ್ನ ಒಳಗಡೆ ನಡೀತಾ ಇರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ಅದರ ಜೊತೆಗೆ ಕೋರ್ಟ್ ಕಾರಿಡಾರ್ನಲ್ಲಿ ತಮ್ಮ 3 ಮಕ್ಕಳನ್ನ ನೋಡಿ ಕಣ್ಣೀರಿಡ್ತಿದ್ದಾರೆ ವಿನಯ್ ಕುಲಕರ್ಣಿ ಅವರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಏನಾಗ್ತಾ ಇದೆ ಕೋರ್ಟ್ ಹಾಲ್ ಹೊರಗಡೆ, ಏನ್ ಮಾಹಿತಿ ಸಿಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಏನೀಗಾಗಲೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗದೇ ಇದ್ರೂ ಕೂಡ ಈಗಾಗಲೇ ಸುಮಾರು 2 ರಿಂದ 2.5 ವರ್ಷಗಳ ಕಾಲ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಜೈಲಿನ ವಾಸ ಮಾಡಿರುವಂತಹದ್ದು. ಅಂದ್ರೆ 2020ರಲ್ಲಿ ಬಂಧನ ಆದ್ರೆ ಅದಾದ ನಂತರ 2021ರಲ್ಲಿ ಅವರಿಗೆ ಬೇಲ್ ಆಗುತ್ತೆ. ಅದಾದ ನಂತರ ಮತ್ತೆ ಅವರ ಕುಟುಂಬದವರು ಈ ಒಂದು ಬೇಲನ್ನ ಕ್ಯಾನ್ಸಲೇಷನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 2025ರಲ್ಲಿ ಮತ್ತೆ ತೀರ್ಪು ಬರುತ್ತೆ. ತೀರ್ಪು ಬಂದಂತ ಸಂದರ್ಭದಲ್ಲಿ ಏನು ಅವರಿಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಅವರ ಬಂಧನ ಆಗುತ್ತೆ. ಹೀಗಾಗಿ ಕಂಪ್ಲೀಟ್ ಆಗಿ 2.25 ವರ್ಷ ಈಗಾಗಲೇ ಅವರು ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ಇದಾದ ನಂತರ ಅವರು ಎಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾಗುತ್ತೆ ಅಂತ ಹೇಳಿ ನಾಳೆ ಏನು ಪ್ರಕಟ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಅವರ ಈಗ ಏನು ಸಿಟ್ಟಿಂಗ್ MLA ಆಗಿರೋದ್ರಿಂದ ಅವರ ಶಾಸಕ ಸ್ಥಾನಕ್ಕೂ ಕೂಡ
ಕುತ್ತು ಬರುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಇದೆಲ್ಲವನ್ನ ಕೂಡ ನೆನೆಸ್ಕೊಂಡಿರುವಂತ ವಿನಯ್ ಕುಲಕರ್ಣಿ ಅವರು ಏಕಾಏಕಿ ತನ್ನ ಕುಟುಂಬವನ್ನ ನೋಡಿ ಈಗಾಗಲೇ ಏನು ದುಃಖ ತಪ್ತರಾಗಿರುವಂತಹದ್ದು, ಕಣ್ಣೀರಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ವಕೀಲರನ್ನು ಕೂಡ ಸಂಪರ್ಕ ಮಾಡಿ ಇದರಿಂದ ನಾನು ಪಾರಾಗಬಹುದಾ, ಮುಂದಿನ ಹಂತದಲ್ಲಿ ಕಾನೂನು ಹೋರಾಟ ಮಾಡಬಹುದಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಕುಟುಂಬಸ್ಥರು ತನಿಖೆ ಅಂದ್ರೆ ವಿಚಾರಣೆಯನ್ನ ಅಥವಾ ವಕೀಲರ ಸಂಪರ್ಕವನ್ನ, ಕಾನೂನು ತಜ್ಞರನ್ನ ಸಂಪರ್ಕ ಕೂಡ ಮಾಡಿದ್ದಾರೆ. ಅಂದ್ರೆ ಕೋರ್ಟ್ನ ಒಳಗಡೆ ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಇನ್ನು ಈಗಾಗಲೇ 19 ಅಪರಾಧಿಗಳ್ಯಾರಿದ್ದಾರೆ, 19 ಅಪರಾಧಿಗಳನ್ನ ಈಗಾಗಲೇ ಜೈಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಸಿಬಿಐ ಅಧಿಕಾರಿಗಳು ಮಾಡಿಕೊಂಡಿರುವಂತಹದ್ದು ವಿದ್ಯಾ. ಈಗಾಗಲೇ ಏನು ಅವರು ಎಲ್ಲರಿಗೂ ಕೂಡ ಆರ್ಡರ್ ಶೀಟ್ ಅಂದ್ರೆ ಈಗಾಗಲೇ ಏನು ಪ್ರಕಟ ಆಗಿದೆ, ಏನು ಅಧಿಕೃತವಾಗಿ ಒಂದು ಅವರು ಅಪರಾಧಿಗಳು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಕಾಪಿ ಏನಿದೆ, ಆರ್ಡರ್ ಕಾಪಿಯನ್ನ ಸಂಬಂಧಪಟ್ಟಂತ ಅವರ ವಕೀಲರು ಇರ್ತಾರೆ, ಆ ವಕೀಲರಿಗೂ ಕೊಡಬೇಕು, ಜೊತೆಗೆ ಅಪರಾಧಿಗಳಿಗೂ ಕೊಡಬೇಕಾಗತ್ತೆ. ಈ ಆರ್ಡರ್ ಕಾಪಿ ಸುಮಾರು 100ರಿಂದ 150 ಪೇಜ್ ಇರೋದ್ರಿಂದ ಆ ಒಂದು ಏನು ದಾಖಲಾತಿಯನ್ನ ಅವರಿಗೆ ಕೊಟ್ಟ ನಂತರ ಅವರನ್ನ ಶಿಫ್ಟ್ ಮಾಡ್ಲಿಕ್ಕೆ ಏನ್ ಬೇಕೋ ಎಲ್ಲವನ್ನು ಮಾಡ್ತಾ ಇರುವಂತಹದ್ದು. ಈ ಗ್ಯಾಪ್ ನಲ್ಲಿ ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲೇ ಇರುವಂತ ಕಾರಣಕ್ಕಾಗಿ ಅವರನ್ನು ಕೂಡ ಅವರು ಭೇಟಿ ಮಾಡ್ತಾ ಇರುವಂತಹದ್ದು ವಿದ್ಯಾ. ರೈಟ್ ಚಂದ್ರಶೇಖರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಇದ್ದಂತಹ ಆರೋಪ ಸಾಬೀತಾಗಿ ಅವರನ್ನ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಆಗ್ಲೇ ಹೇಳಿದಂತೆ ಒಟ್ಟು 21 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಸಿಬಿಐನಿಂದ ಕೋರ್ಟ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.